ಹಾಯ್ ಫ್ರೆಂಡ್ಸ್, ಗೌಡ್ರ ಹುಡುಗಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಗಾರ್ಡನ್ಗೆ ಬಂದಿದ್ದೀನಿ. ಯಾವ ಗಾರ್ಡನ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಮುಂದೆ ನೋಡ್ತಾ ಇರಿ ಫ್ರೆಂಡ್ಸ್. ಮುಂದೆ ಮಾಡಿರುವಂತಹ ನಮ್ಮ ಗುಲ್ಬರ್ಗದಲ್ಲಿ ಒಂದು ಗಾರ್ಡನ್ ತೋರಿಸ್ತಾ ಇರ್ತೀನಿ. ಮುಂದೆ ನೋಡಿ ನನಗೆ ಸಹಕರಿಸಿ. 3-4 ದಿವಸ ಆರಾಮಿದ್ದಿದ್ದಿಲ್ಲ, ಅದಕ್ಕೆ ನನ್ನ ಮುಖ ಹಿಂಗಾಗಿದೆ ನೋಡಿ. ಇದು ನೋಡ್ರಿ ಶೋ ಗಿಡಗಳು ಎಷ್ಟು ಚಂದ ಅನ್ಸುತ್ತೆ. ಮನೆ ಮುಂದೆ ಈ ರೀತಿ ಇದ್ರೆ ಎಷ್ಟು ಚಂದ ನೋಡ್ರಿ. ಹಾಗೆ ಇಲ್ಲಿ ಅಲ್ಲಿ ನಮ್ಮ ಫ್ರೆಂಡ್ ಮನೆ ಇದು ಈ ಥರ ಅದ ನೋಡ್ರಿ. ಎಲ್ಲ ತಾಯಿ ತಂದೆ ಎಲ್ಲ ಇಲ್ಲೇ ಇರೋದು ಅವ್ರದ್ದು. ಏನಿಲ್ಲ ಏನು ಮಾಡ್ತಾರೆ ಇದ್ರದ್ದು ಉಪ್ಪು ಹಚ್ಕೊಂಡು ಗೊತ್ತದ. ತಿನ್ಬೇಕ್ರಿ ಇದಕ್ಕೆ ಉಪ್ಪು ಹಚ್ಕೊಂಡು. ಬೆಳಗ್ಗೆ ಖಾಲಿ ಹೊಟ್ಟಿಲೆ ಹೊಟ್ಟಿ ಸಾಫ್ನ ಆಗ್ತದ, ಅಜೀರ್ಣ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡ್ರಿ. ಇದು ಅಜ್ವೇನ್ ಎಲೆ ಅಂತ. ಇದು ಕಡ್ದು ವಾಸನೆ ನೋಡಿದ್ರೆ ಸೇಮ್ ಅಜ್ವೇನ್ ಹೆಂಗೆ ವಾಸ ಬರ್ತದೆ ಹಾಗೆ ವಾಸ ಬರ್ತದೆ ನೋಡ್ರಿ ಇದು. ಆಮೇಲೆ ಕರಿಬೇವಿನ ಗಿಡ ತೋರಿಸ್ತೀನಿ. ಕರಿಬೇವಿನ ಸೊಪ್ಪು ನೋಡ್ರಿ, ಎಲ್ಲಿದೆಲ್ಲಿ ಸಣ್ಣ ಸಣ್ಣವಾಗಿ ಎದ್ದಾವ. ಭಾಳಷ್ಟಾಗ್ಯದ ನೋಡ್ರಿ. ಹಿಂಗೆ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಹಳಸೊಟ್ಟೆ ಎಲ್ಲ ಇದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೋಡ್ರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೂದಲು ಉದ್ರಲ್ಲ ಇದಕ್ಕೆ. ಇದು ಸಹ ಒಳ್ಳೆಯದು ನೋಡಿ ಆರೋಗ್ಯಕ್ಕೆ. ಇದು ಆರ್ಗ್ಯಾನಿಕವಾಗಿ ಬೆಳೆದಂಥ ಚೀಕು ಗಿಡ ನೋಡಿ. ಈ ಥರ ಚೀಕುಕಾಯಿ ಹತ್ತಿದೆ ನೋಡಿ. ಇದು ಇವರು ಜೀವಾಮೃತ ಮಾಡಿ ಮನೆ ಎದುರೇನೆ ಗಿಡ ಹಚ್ಚಿದ್ದು. ಒಂದು ಅರ್ಧ ಎಕರೆ ಆಗ್ತಿರ್ಬೋದು. ಅರ್ಧ ಎಕರಲ್ಲಿ ಇದು ಎಲ್ಲನೂ ಒಂದೊಂದು ಗಿಡಗಳು ಹಚ್ಚಿ ಈ ಥರ ಬೆಳೆಸ್ಯಾರ ನೋಡ್ರಿ. ಇದು ಎಲ್ಲಿ ಅಂದ್ರೆ ನಮ್ಮ SBR ಸ್ಕೂಲ್ ಹಿಂದೆ ಒಳಗೆ ಬರ್ತದೆ ನೋಡ್ರಿ ಇದು ಮನೆ. ಕಬ್ಬು ಕೂಡ ಹಾಗೆ ಹಚ್ಚಾರ ನೋಡ್ರಿ. ಈಗಿದು 1 ತಿಂಗಳದ ಕಬ್ಬು. ನಮ್ಮದು ಆರ್ಗ್ಯಾನಿಕ್ದು ಬಾಳೆ ಗಿಡನೂ ಅದ ನೋಡ್ರಿ. ನಮ್ಮದು ಆರ್ಗ್ಯಾನಿಕ್ ಗ್ರೀನ್ ಪ್ಲ್ಯಾಂಟ್ ಮಾಡ್ಯಾರ ನೋಡ್ರಿ. ಜೀವಾಮೃತ ಎಲ್ಲ ಮಾಡಿ ಹಾಕ್ಯಾರ ಇದಕ್ಕೆ. ಹಾಗೆ ಇದ್ರೊಳಗೆ ಏನದ ನಿಂಬೆ ಗಿಡಗಳು ಭೀ ಅವ ನೋಡ್ರಿ. ನಿಂಬೆ ಗಿಡಗಳ ಸೈಜ್ ಎಷ್ಟದ ಅಂತ ನಾನು ಇವಾಗ ಹೇಳ್ತೀನಿ. ಈಗ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಮಣ್ಣು ಎಷ್ಟು ಮೃದು ಆಗ್ಯದಂತ ತೋರಿಸ್ತೀನಿ ನಿಮಗೆ ನಾ. ನೋಡ್ರಿ, ಅದು ಹುತ್ತಿನ ಮಣ್ಣದ, ಇದು ಹುತ್ತಿನ ಮಣ್ಣು ಅಲ್ಲಿ ನೋಡ್ರಿ. ಈಗ ನಿಮ್ಮ ಎದುರೇ ತೋರಿಸ್ತೀನಿ ನೋಡ್ರಿ. ಇದು ಯಾಕೆ ಈ ಥರ ಬರ್ತದಂತ ಹೇಳ್ಬೇಕಂದ್ರೆ ನೋಡ್ರಿ, ಅವ್ರು ಏನೇನು ಬಿಟ್ರಂತ ಇದಕ್ಕೆ. ಇದು ನೋಡ್ರಿ, ಇಲ್ಲ ಗ್ವಾತ ಬರ್ತದೆ ಒಳಗೆ. ಇಲ್ಲಿ ಈ ಥರ ದನಗಳು ಕಟ್ಟ್ಯಾರ ಇಲ್ಲಿ ಒಳಗೆ. ಸೀದಾ ಇದ್ರಲಿಂದ ಪೈಪ್ಲೈನ್ ಮಾಡ್ಯಾರ ನೋಡ್ರಿ. ಈ ಥರ ದನಗಳು ಕಟ್ಟ್ಯಾರ ಒಳಗೆ. ಇಲ್ಲಿ ಇದರ್ಲಿಂದ ಸೀದಾ ಡೈರೆಕ್ಟಾಗಿ ಉಚ್ಚಿ ಗಿಡಗಳಿಗೆ ಹೋಗ್ತಾವೆ ನೋಡ್ರಿ. ಮತ್ತು ಇಲ್ಲಿ ಬದ್ನಿ ಗಿಡನೂ ಹಚ್ಚಾರ ನೋಡ್ರಿ. ಈ ಥರ ಬಾಳೆ ಗಿಡ, ಬದ್ನಿ ಗಿಡ ಮತ್ತು ಒಳಗೆ ಟಮಾಟೆನ ಗಿಡ ಹಚ್ಚಾರ. ಆಮೇಲೆ ಪೇರು ಗಿಡ ಅವ ನೋಡ್ರಿ. ಪೇರುಕಾಯಿ ಆಗ್ಯಾವ ಇಲ್ಲಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ರಿ. ಕರಿಬೇವಿನ ಸೊಪ್ಪು ಎಷ್ಟು ಚಂದ ಬೆಳೆದದ ನೋಡ್ರಿ. ಎಷ್ಟು ಸೈನಿಂಗ್ ಹೊಂಟದ ನೋಡ್ರಿ. ಜೀವಾಮೃತ ಮಾಡಿದ್ರೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಮನೆ ಎದುರು ಜಾಗ ಇದ್ದರೆ ಮತ್ತು ಇದು ನೋಡ್ರಿ, ಪುದೀನ ಬೆಳೆದಾರ ನೋಡ್ರಿ. ಇದ್ರೊಳಗೆ ಹಾಗೆ ತೆಳಗೆ ಗಿಡಗಳು ಹಾಕ್ಯಾರ ಒಳಗೆ ಹಾಗೆ ಒಂದೊಂದು. ಲಿಂಬೆಕಾಯಿ ನೋಡ್ರಿ ಈ ರೀತಿ ಆಗುತ್ತವ. ಇವ್ರು ಜೀವಾಮೃತ ಮಾಡಿದ ನೋಡ್ರಿ. ಇದು ದಾಳಿಂಬ್ರಿ ಗಿಡ ಅದ ನೋಡ್ರಿ. ಹೂವು ಬರ್ತಾವ. ಮನೆ ಮುಂದೆ ವಾತಾವರಣನೂ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಮನೆಗೆ ಮಾಡ್ಯಾರ ಎಲ್ಲನೂ ಕೂಡ. ಅವರು ಜೀವಾಮೃತ ಬಳಸ್ಕೊಂಡು ಈ ಥರ ಪೈಪ್ಲಿಂದ ನೀರು ಬಿಡ್ತಾರೆ ಅವ್ರ ಮನೆಯೊಳಗೆ. ಎಲ್ಲನೂ ಒಂದೊಂದು ಗಿಡ ಮನ್ಯಾಗ ಹಾಕ್ಬೇಕಂತ ಹಾಕ್ಯಾರ ನೋಡ್ರಿ. ಇಲ್ಲಿ ದಾಸವಾಳ ಹೂವಿನ ಗಿಡ ಅವ ನೋಡ್ರಿ. ಮತ್ತು ಹಾಗೆ ಗುಲಾಬಿ ಹೂವಿನ ಗಿಡ, ಚಕ್ರಮಲ್ಲಿಗೆ ಗಿಡ ಅದ ನೋಡ್ರಿ. ಇದು
ಇವ್ರು ಕಟ್ ಮಾಡ್ಯಾರ. ಮಲ್ಲಿಗೆ ಹೂವಿನ ಗಿಡ ಅದ ನೋಡ್ರಿ. ಇದು ಎಕ್ಕಿ, ಬಿಳಿ ಎಕ್ಕಿ ನೋಡ್ರಿ. ಇದು ತುಂಬ ಚೆನ್ನಾಗಿರುತ್ತೆ. ಯಾರು ಮಾಟ ಮಂತ್ರ ಯಾರು ಮಾಡಿಸಲ್ಲ ಆ ಥರ. ಇದು ಹಚ್ಚಬೇಕು ಪ್ರತಿಯೊಬ್ಬರ ಮನೆ ಮುಂದೆ ನೋಡ್ರಿ. ಇಲ್ಲೇ ತಿಪ್ಪಿ ಮಾಡ್ಕೊಂಡ್ರ ತಿಪ್ಪಿ ಎಲ್ಲ ಹೆಂಡಿ ಎಲ್ಲನೂ ಇದ್ರ ಬಿಟ್ಟಾಕ್ತಾರೆ ನೋಡ್ರಿ. ಇದ್ರಲ್ಲಿಂದ ಗೊಬ್ಬರ ಆಗಿ ಹೋಗ್ತದ. ಹಾಗೆ ಇಲ್ಲೊಂದು ಮಾವಿನ ಗಿಡ ಅದ ನೋಡ್ರಿ. ಇಲ್ಲಿ ಮಾವಿನ ಗಿಡನೂ ಕೂಡ ಹಾಕ್ಯಾರ ನೋಡ್ರಿ. ಹಾಗೆ ಪಪ್ಪಾಯಿ ಹಣ್ಣು ನೋಡ್ರಿ. ಈಗ ಹೂವು ಬರೋಕ್ಕೆ ಚಾಲು ಆಗುತ್ತವ. ಈ ಥರ ಶಾವಂತಿಗೆ ಹೂವಿನ ಗಿಡ ನೋಡ್ರಿ. ಬಾಳೆಗೆ ಗಿಡ ನೋಡ್ರಿ ಎಂಥದ್ದಾಗ್ಯದ. ಇದು ಪ್ಯೂರ್ ಆರ್ಗ್ಯಾನಿಕ್ ನೋಡಿ. ಡ್ರ್ಯಾಗನ್ ಫ್ರೂಟ್ ಗಿಡ ನೋಡ್ರಿ. ಈ ಥರ ಎಲ್ಲ ಈಗ ಕಾಯಾಗೋ ಸಾಧ್ಯತೆ ಇದೆ ನೋಡ್ರಿ. ಇದಕ್ಕೆ ತುಂಬ ಚೆನ್ನಾಗಿ ಬೆಳೆದು ಬಿಟ್ಟದ ನೋಡ್ರಿ. 2 ಗಿಡ ಹಾಕ್ಯಾರ. ಅಲ್ಲಿ ಒಂದದ, ಇಲ್ಲೇ ಒಂದದ. ಯಾವ್ದು ಭೀ ಅವರಿಗೆ ಖರೀದಿ ತೊಗೊಂಬ ಅವಶ್ಯಕತೆ ಇಲ್ಲ. ಹಾಗೆ ಗುಲಾಬಿ ಹೂವಿನ ಗಿಡ ನಡಬರ್ಕ್ ಸ್ವಲ್ಪ ಜಾಗ ಬಿಟ್ಟಿಲ್ಲ ನೋಡ್ರಿ ಅವರು. ಹಾಗೆ ಮತ್ತು ಇದು ಬಿಲ್ಪತ್ರೆ ಗಿಡ ನೋಡ್ರಿ. ಎಷ್ಟು ಉದ್ದಾಗ್ಯದ. ಹೋದ ವರ್ಷ ನಾವು ಬಂದಿದ್ವಿ, ಸ್ವಲ್ಪ ಸಣ್ಣದಿತ್ತು. ಕುರ್ಚಿ ಸಿಡಿ ಹಾಕೊಂಡು ಕರ್ಕೊಂಡೋದ್ರೆ ಬರ್ತಿತ್ತು ನೋಡ್ರಿ. ಈ ಥರ ಬಂದು ಈಗ ಶಿವರಾತ್ರಿ ಬಂತು. ಶಿವಪ್ಪನಿಗೆ ಇಷ್ಟವಾದ ಬಿಲ್ಪತ್ರೆ ಗಿಡ. ಇಲ್ಲಿ ದಾಳಿಂಬ್ರಿ ಗಿಡದಾಗೆ ಮತ್ತು ಇಲ್ಲೊಂದು ಲಕ್ಕಿ ಗಿಡ ಹಚ್ಚಾರ ನೋಡ್ರಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಈ ಥರ ಎಳಿತಳಿಕಿರ್ತದೆ ನೋಡ್ರಿ. ತಗೊಂಡು ಕುಡಿಬೋದು ನೀವು. ಈ ಥರ ಇದು ಸೊಪ್ಪು ಗಿಡ ಅದ ನೋಡ್ರಿ. ಇದು ಸಾಂಬಾರ್ದಾಗ ಹಾಕಿ ಸೊಪ್ಪು ಸಾರು ಅಂತ ಮಾಡ್ತೀವಿ ನೋಡ್ರಿ. ಆ ರೀತಿ ಮಾಡ್ಕೋಬೋದು. ಇಲ್ಲಿ ತುಳಸಿ ಗಿಡ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡ್ರಿ. ಕುಂಡದಾಗೂ ಕೂಡ ನೀವು ಹಚ್ಕೋಬೋದು ಮನೆಯಲ್ಲಿ. ಇದು ಸದಾ ಮಲ್ಲಿಗೆ ಗಿಡ ನೋಡ್ರಿ, ಭಾಳಷ್ಟಿದೆ. ಇದು ಹಾಗೇನು ಕೂಡ ಹೊಟ್ಟೆಗೂ ತೊಗೋಬೋದು, ತಲೆಗೂ ಹಚ್ಕೋಬೋದು ನೋಡ್ರಿ. ಅಲಾವಿರಾ ಇದು ಒಂದು ಗಿಡ ನೋಡ್ರಿ. ವಿಶೇಷತೆ ಇದ್ರ ಗಿಡದ ಹೆಸರು ಗೊತ್ತಿಲ್ಲ. ಅಂದ್ರೆ ಈ ಗಿಡದ ಎಲೆ ಮತ್ತು ಬೀಜ ತಿಂದ್ರೆ ಹಾವ ತೇಳ ಕಸ್ತವಲ್ಲ ಅದು ಕಡಿಮೆ ಆಗ್ತದಂತ ನೋಡ್ರಿ. ಇದ್ರ ಹೆಸರು ಗೊತ್ತದ, ಬಟ್ ಇದು ಹೆಸರು ಹೊಡಿಬಾರ್ದಂತಂದು ಹೇಳಲಾಗ್ಯದ. ಇದು ಅರಳಿ ಮರ. ಅಂದ್ರೆ ಬೀಜ ಹಾಕಿರಿ ಅಂತಂದೆ ನೀವು? ಇದಿತ್ತೇನು ಮೊದಲು ನಿಂಬಲ್ಲಿ ಆ ಸೈಡ್ ಇತ್ತೇನು? ಅದು ಬೇರೆ ಎಲ್ಲಿಂದ ಬರ್ತೀವಿ? ಇದೇ ಬೇರೆಯಿಂದ ಅದು ಸಣ್ಣದಾಗ್ಯದೇನ್ರಿ? ಜಾಪಳಕಾಯಿ ಗಿಡ. ಇದು ಜಾಪಳಕಾಯಿ ಅಲ್ಲ, ಚಿತ್ತಾಪಳಕಾಯಿ ಗಿಡ ಇದು. ಎಲ್ಲನೂ ಒಂದು ವೆರೈಟಿ ಗಿಡ ಹಚ್ಕೊಂಡ್ರಿ. ತಿಪ್ಪಿ ಎಲ್ಲ ಚಲೋ ಮಾಡೀರಿ. ಖರೆ ಅಂದ್ರೆ ಜೀವಾಮೃತ ಬೆಟ್ಟದ ನೆಲ್ಲಿಕಾಯಿ ಗಿಡ ಹಚ್ಚಾರ ನೋಡ್ರಿ. ಹೀಗೆ ಮುಂದೆ ಬೆಳೆದು ದೊಡ್ಡದಾಗಿ ಕಾಯಿ ಆಗಬೇಕು. ಈ ಪಲ್ಯನೂ ಕಡೆದು ದೋಸೆದಾಗ ಹಾಕೊಂಡು ತಿನ್ಬೋದು ನೋಡ್ರಿ ನೀವು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹಾಕಿದ್ರೆ ಇದು ಉದ್ದಿನ ಬೇಳೆ ಹಾಕೋದು ಹತ್ತಲ್ಲ ನೋಡ್ರಿ, ಅಷ್ಟು ಸಾಫ್ಟಾಗಿ ಆಗ್ತಾವ. ಈ ಕಡೆ ಎಲ್ಲ ಹುಲ್ಲು ಹಾಕ್ಯಾರ ನೋಡ್ರಿ, ಆಕಳಿಗೆ ಆಗ್ತದಂತ. ಲಿಂಬೆಕಾಯಿ ಗಿಡ. ಲಿಂಬೆಕಾಯಿ ಗಿಡನೇ ಅಂದ್ರೆ ಲಿಂಬೆಕಾಯಿಗಿಂತ ಸ್ವಲ್ಪ ದಪ್ಪ ಆಗ್ತಾವೆ ನೋಡ್ರಿ. ಇದು ಈ ನಿಂಬೆಕಾಯಿ ಹೆಸರು ಗಿಡ ಗೊತ್ತು? ಲಿಂಬೆಕಾಯಿ ಗಿಡನೇ ಅಂತಾರೆ. ಇಲ್ಲೇ ಒಂದದ, ಜವಾರಿ ಹೆಬ್ರಾಡಿ ಇರ್ಬೋದು. ಇಲ್ಲೇ ಒಂದದ ನೋಡ್ರಿ ಲಿಂಬೆಕಾಯಿ ಗಿಡ. ಎರಡು ಸೇಮ್ ಒಂದೇ 5 ಗಿಡಗಳು. ಅಲ್ಲಿ ಲಿಂಬೆಕಾಯಿ ಇನ್ನೊಂದು ತೋರಿಸಿದಲ್ಲ ಬದಲು, ಅದು ಬೇರೆ ಇದು ಬೇರೆ. ತೆಂಗಿನ ಗಿಡ, ಈ ಗಿಡ, ಈ ಥರ ಎಲ್ಲ ವೆರೈಟಿ ಎಲ್ಲ ಹಚ್ಚಾರ ನೋಡ್ರಿ ಗಿಡಗಳು. ಕಲ್ಕಂಬ್ರಿ ಗಿಡನೂ ಹಚ್ಚಾರ. ಲಾಸ್ಟ್ ಇಲ್ಲಿ ನುಗ್ಗೆಕಾಯಿ ಗಿಡ. ತಪ್ಪುಲೆಲ್ಲ ಕಡ್ಕೊಂಡಿನಿ ಈಗ, ಸ್ವಲ್ಪ ಜಾಸ್ತಿ ಏನಿಲ್ಲ. ಇದು ಪಾರಿಜಾತ ಗಿಡ ನೋಡ್ರಿ. ಈ ಥರ
ರಾತ್ರಿನೇ ಬಿಚ್ಕೊಂಡು ಬೆಳಗ್ಗೆನೇ ಬಿಟ್ಬಿಡ್ತಾವೆ ನೋಡ್ರಿ ಇವು. ಈ ಥರ ಗಿಡ ಆಗಿತ್ತು ನೋಡ್ರಿ. ಇದಕ್ಕೆ ಪಾರಿಜಾತ ಗಿಡ ಅಂತಾರೆ. ಈ ಥರ ಹೂವು ಬಿಟ್ಟು ನೋಡ್ರಿ. ಈ ಥರ ಇಲ್ಲಿ ಕುಳ್ವಿ ಮಾಡ್ತಾರೆ ನೋಡ್ರಿ. ನಿಮಗೆ ಕುಳ್ಳು ಏನಾದರೂ ಬಾಣತನಕ ಅದಕ್ಕೆ ಇದಕ್ಕೆ ಬೇಕಂತಂದ್ರೆ ಅವರು ನಿಮಗೂ ಕೂಡ ಕೊಡ್ತಾರೆ ನೋಡ್ರಿ. ಭಾಳಷ್ಟಿದೆ ಆ ಕಡೆ.